ಪ್ರಭಾವ ಪದ್ಧತಿಯ 61ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 91ನೆಯ ಶ್ಲೋಕದಲ್ಲಿ, ಭಗವಂತನ ಪಾದ ಪಾದುಕಾದೇವಿಯನ್ನ ಸೇರಿ ಎಲ್ಲರಿಗೂ ಅಧಿದೈವತವಾಯಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅನ್ಯೇಷು ಪದ್ಮಾ ಕಮಲಾಸನಾದ್ಯೈಃ ಅಂಗೇಷು ರಂಗಾಧಿಪತೆ ಶ್ರಿತೇಷು ಪಾದಾವನಿ ತ್ವಾಮಧಿಗಮ್ಯ ಜಾತಂ ಪದಂ ಮುರಾರೇ ಅಧಿದೈವತಂ ನಃ. ಪಾದಾವನಿ, ಹೇ ಪಾದುಕೆಯೇ, ಅನ್ಯೇಷು ಪಾದಗಳಿಗಿಂತ ಬೇರೆಯಾದ, ರಂಗಾಧಿಪತೆ, ಹೇ ಶ್ರೀರಂಗನಾಥನ, ಅಂಗೇಶು ಅವಯವಗಳಲ್ಲಿ, ಪದ್ಮ ಮಹಾಲಕ್ಷ್ಮಿಯೇನು, ಕಮಲಾಸನ ಬ್ರಹ್ಮನೇನು, ಆದ್ಯೈಹಿ ಇವರುಗಳೇ ಮುಂತಾದವರಿಂದ, ಶ್ರಿತೇಷು ಪಡೆಯಲ್ಪಟ್ಟಾಗ, ಮುರಾರೇಹೇ ಭಗವಂತನ, ಪದಂ ಪಾದವು, ತ್ವಾಂ ನಿನ್ನನ್ನು, ಅಧಿಗಮ್ಯ ಹೊಂದಿ, ನಃ ನಮಗೆ, ಅಧಿದೈವತಂ ಜಾತಂ ಆರಾಧಿಸಲಾರ್ಹವಾಗಿ ಆಯಿತು. ಭಗವಂತನ ಒಂದೊಂದು ಅವಯವಗಳಲ್ಲಿ ಒಬ್ಬೊಬ್ಬರಿದ್ದಾರೆ. ಅವನ ತಿರುಮೇನಿಯಲ್ಲಿ ಒಂದೊಂದು ಅವಯವಗಳನ್ನ ಒಬ್ಬೊಬ್ಬರು ಆಶ್ರಯಿಸಿದ್ದಾರೆ. ಭಗವಂತನ ವಕ್ಷಸ್ಥಲದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ನಾಭಿ ಕಮಲದಲ್ಲಿ ಚತುರ್ಮುಖ ಬ್ರಹ್ಮನಿದ್ದಾನೆ. ಹಾಗೆ ಪಾದುಕಾದೇವಿ ಅವನ ಪಾದದಲ್ಲಿಯೇ ಇದ್ದಾಳೆ. ಆದರೆ ಎಲ್ಲರೂ ಪಾದುಕಾದೇವಿ ಇರುವ ಜಾಗವಾದ ಪಾದವನ್ನೇ ಆಶ್ರಯಿಸುತ್ತಾರೆ. ಸಾಮಾನ್ಯವಾಗಿ ಮುಖಂಡನಾದವನು ಅಥವಾ ರಾಜನಾದವನು ಎಲ್ಲಿ ಇರ್ತಾನೋ ಅಲ್ಲಿ ಎಲ್ಲರೂ ಬಂದು ಸೇರ್ತಾರೆ. ಹಾಗೆ ಎಲೈ ಪಾದುಕಾದೇವಿಯೇ, ನೀನಿರುವ ಜಾಗವಾದ ಪಾದವನ್ನೇ ಎಲ್ಲರೂ ಆಶ್ರಯಿಸಿ ಪಾದವು ನಮಗೆ ಅಧಿದೈವತವಾಯಿತು ಅಂತಾರೆ ದೇಶಿಕರು. ಇದೇ ರೀತಿ ಆಳ್ವಾರರುಗಳು ಭಗವಂತನ ತಿರುವಡಿಯನ್ನ ಕೊಂಡಾಡಿದ್ರಿಂದ ಎಲ್ಲರೂ ಆ ಪಾದವನ್ನೇ ಕೊಂಡಾಡ್ತಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.